ಪೊಲೀಸವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಅದು ಯಾರೇ ತಪ್ಪು ಮಾಡಿದ್ರು, ಅವಾಗಲೇ ಹೇಳ್ದಂಗೆ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು. ಅದಕ್ಕೆ ಇವತ್ತು ಏನಂತಾರೆ, ಒಂದು ಕೋರ್ಟಲ್ಲಿ ತೀರ್ಪಾಯಿತು. 4ನೇ ತಾರೀಕು ಗಂಟ ಹೈಕೋರ್ಟ್ಗೆ ಹೋಗೋದು 4ನೇ ತಾರೀಕು ಕೇಸು ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಪೊಲೀಸವ್ರಿಗೂ. ಇದೇ ರೀತಿ ನೇಹಾ ಹಿರೇಮಠ ಅವ್ರ ಕೇಸು ಆಯಿತು, ಮತ್ತೊಬ್ಬರು ರೇಪ್ ಕೇಸ್ ಆಯಿತು, ಯಾರೋ ಮಗುನ ಅತ್ಯಾಚಾರ ಮಾಡ್ತಾರೆ, ರೇಪ್ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಎಲ್ಲದ್ರದ್ದು ಮೇಲೆ ಅಣ್ಣ ಇದೇ ಥರ ಇರಬೇಕು. ಈ ಒಂದು ಏನಂತಾರೆ, ಈ ನ್ಯಾಯ ಕೊಡಿಸೋದ್ರಲ್ಲಿ ಇದೇ ಥರ 10 ದಿನ 20 ದಿನ ಕಂಟಿನ್ಯೂಸ್ ಟಿವಿಲಿ ಹಾಕೊಂಡು ಹೊಡೆದಾಗ ಅವ್ರಿಗೂ ಒಂದು ನ್ಯಾಯ ಸಿಗುತ್ತೆ. ಯಾಕಂದ್ರೆ ಅವ್ರ ಮನೆಗಳಲ್ಲೂ ಅನುಭವಿಸಿರ್ತಾರೆ. ಇವತ್ತು ನೇಹಾ ಹಿರೇಮಠ ಅವ್ರ ಕೇಸವರು ಸಾವಿರಾರು ಜನ ಅವ್ರ ಊರಲ್ಲಿ ಪ್ರೊಟೆಸ್ಟ್ ಮಾಡಿದ್ರು, ಮತ್ತೊಂದು ಮಾಡಿದ್ರು, ಎಲ್ಲ ಮಾಡಿದ್ರು. ಅದು 2ನೇ ದಿನಕ್ಕೆ 3ನೇ ದಿನಕ್ಕೆ ಮ್ಯಾಟ್ರೇ ಕ್ಲೋಸ್ ಆಗೋಯ್ತು. ಯಾಕೆ? ಅಲ್ಲಿ ಯಾರು ದೊಡ್ಡ ವ್ಯಕ್ತಿ ಅನ್ನೋದು ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ದರ್ಶನ್ ಅವರು ಇಲ್ಲ ಡಿ ಬಾಸ್ ಅವರು ಇಲ್ಲ ಮತ್ತೊಂದು ನೀವೆಲ್ಲ ಏನು ಕರಿತಾ ಇರ್ತಾರಲ್ಲ ಇವಾಗ ಮೀಡಿಯಾದಲ್ಲಿ ಕೂತ್ಕೊಂಡು ಅವರು ಇವರು ಅಂತ, ಅದಕ್ಕೋಸ್ಕರ ಅವ್ರು ಎಲ್ಲರಿಗೂ ಹೇಳ್ತೀನಿ, ಪ್ಲೀಸ್ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ನೀವುಗಳೇ ಪ್ರಮೋಟ್ ಮಾಡಿದ್ದೀರಾ, ನೀವುಗಳೇ ಬೆಳೆಸಿದ್ದೀರಾ. ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರು, ಬಾಕ್ಸ್ ಆಫೀಸ್ ಸುಲ್ತಾನು, ಮತ್ತೊಂದು ಥರ ಹೆಸರುಗಳು ಕೊಟ್ಟಿದ್ದೀರಾ. ಇವತ್ತು ಅದೇ ರೀತಿ ಬೇರೆ ಥರ ಪೋಟ್ರಾಗಕ್ಕೆ ಹೋದ್ರೆ ನಿಜವಾಗ್ಲೂ ಮನಸ್ಸಿಗೆ ಬೇಜಾರಾಗುತ್ತಣ್ಣ. ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ.